ಪ್ರಿಯತಮ ನಾ ತಿರುಗುವ ಬಾಣವಾಗಿ ಉಪಯೋಗಿಸಿ ನಿಮ್ಮ ಪ್ರೇಮ ಸಾಮ್ರಾಜ್ಯವನ್ನು ಸುಟ್ಟು ಪಥ ಮಾಡದಿದ್ದರೆ ಹೆಸರು ಆ ತಾಪನೆ ಅಲ್ಲ. ಹೇ ರವಿವರ್ಮ, ದುರಹಂಕಾರ ತುಂಬಿದ ದುರಾತ್ಮ, ನಿನ್ನಂತರಿಗೆ ಪಾಠ ಕಲಿಸಲು ಬಂದಿರುವ ರಾವಣ ರಾವಣ ರಾವಣನಿಗೆ 10 ತಲೆ ಇದ್ದರೆ ಈ ರಾವಣಿಗೆ ಒಂದೇ ತಲೆ 10 ಮೆದಲೆ ಇರುತ್ತದೆ. ಮೀಸೆ ಬರುವ ಶೂರನಿಗೆ ದೇಶ ತಿಳಿದೆ, ಹಾಗೆ ಜಿಂಗೈದರ ಸೈನ್ಯ ನುಗ್ಗಲು ಸಾಧ್ಯವೇ? ನಾನಿದ್ದ ಕಡೆಯಲ್ಲಿ ನೀನು ರಾಜನಾಗಿ ಮೆರೆದಿರಲು ಸಾಧ್ಯವಿಲ್ಲ ಕಣವೇ. ನಿನ್ನ ಸಾಮ್ರಾಜ್ಯವನ್ನು ಸುಟ್ಟು ಭಸ್ಮ ಮಾಡುತ್ತಿದ್ದ ನನ್ನ ಹೆಸರು ಪ್ರತಾಪನಲ್ಲ. ಹಲೋ ಸರ್, ನಾನು ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡೆ. ನಿಮ್ಮಂತ ಶೂರನನ್ನು ಕಂಡ್ರೆ ನನಗೆ ತುಂಬಾ ಇಷ್ಟ ಸರ್. ಅಂದರೆ ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಿಲ್ಲ. ನೀವು ಯಾರು? ಎಲ್ಲಿಂದ ಬಂದಿದ್ದೀರಾ? ನನ್ನ ಬಗ್ಗೆ ಏನು ಗೊತ್ತೋ? ಶೀಲಹಾರ ಮಾಡೋ ಸರದಾರರಿಂದ ಮಾತನಾಡಲು ನಿನಗೆ ಎಷ್ಟು ಧೈರ್ಯವಿರಬೇಕು? ಇರಲಿ, ನಿಮ್ಮ ಹೆಸರೇನು? ನನ್ನ ಹೆಸರು ಜಾನು ಅಂತ. ಈ ಊರಿನ ಶ್ರೀಮಂತ ರವಿವರ್ಮನವರ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ನೋಡಿ ಸರ್. ನಿಮ್ಮ ಶೂರತನದ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ಮನಸ್ಸೇ ಒಂಥರ ಆಗ್ತದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ನೋಡಿ ಜರು, ನನ್ನ ಅಭಿಪ್ರಾಯ ಇಷ್ಟೇ. ಆ ರವಿವರ್ಮ ನನಗೆ ಅಜಾತ ಶತ್ರು. ಅವನ ತಂದೆಗಳು ನನಗೆ ತಿಳಿಸಿದೆ, ನನ್ನ ಆಸೆಗಳನ್ನು ಈಡೇರಿಸಿದೆ. ತಕ್ಷಣ ನನ್ನ ಮದುವೆಯಾಗಿದ್ದರೆ ಏನಂತೀಯ? ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಆದರೆ ನಾನಾಗಿಯೇ ನಾನು ಒಲಿದು ಬರೋ ತನಕ ನೀವು ನನ್ನನ್ನು ಬಲವಂತ ಮಾಡಬಾರ್ದು. ಆಯ್ತು, ತಾನಾಗಿ ಬರುವ ಹೆಣ್ಣುಗಳನ್ನು ನಾನು ಕೈ ಸಮತೋರಿಸುವ ಕಲ ಇದೆ. ಆದರೆ ಈ ನಿನ್ನ ಒಂದು ಸುಮಧುರ ಗೀತೆ ಹಾಡಬಾರದು? ನಲ್ಲೇ ನಿನ್ನ ಪ್ರಾಣದ ಕ್ಷಣವೇ ನಾ ಬದುಕನು, ಅರುಷಣ ಮನನ ಬಿಡಲೊಂದಿಗೆ.
ಜಾನು ಹೋಗುವ ಮುನ್ನ ಸುಮಧುರ ಗೀತೆಯನ್ನು ಆಡಬಾರದೆ. ಬ್ರಹ್ಮ